ಹಣ ಎಷ್ಟಿದ್ದರೇನು, ಆಸ್ತಿ ಎಷ್ಟಿದ್ದರೇನು, ಸಮಯ ಮುಗಿದ ಮೇಲೆ ಎಲ್ಲವನ್ನ ಬಿಟ್ಟು ಹೊರಡಲೇಬೇಕು. ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆವು ಸುಮ್ಮನೆ ಎನ್ನುವ ರೀತಿ ಬದುಕು ಕೆಸರಾದರೂ ಪರವಾಗಿಲ್ಲ, ಆದರೆ ನಾವು ತಾವರೆಯಂತೆ ಬದುಕಿ. ಯಾಕೆಂದರೆ ತಾವರೆ ಕೆಸರಲ್ಲೇ ಹುಟ್ಟಿ ಕೆಸರಲ್ಲೇ ಬೆಳೆದರೂ ಸಹ ತಾನು ಕೆಸರಾಗದೆ ತಾವರೆ ಹಾಗೆ ಉಳಿದಿರುತ್ತದೆ. ಒಳ್ಳೆಯ ಕೆಲಸಗಳನ್ನು ಮೀರಿದ ಪೂಜೆಯಿಲ್ಲ, ಮಾನವೀಯತೆಯನ್ನ ಮೀರಿಸಿದ ಸಂಪತ್ತು ಇಲ್ಲ. ಮನುಷ್ಯನಿಗೆ ಹಣ ಇರುತ್ತದೆ, ಆದರೆ ಒಳ್ಳೆಯತನಕ್ಕೆ ಮರಣ ಇರುವುದಿಲ್ಲ. ನಗುವಿನ ಹಿಂದೆ ಇರುವ ನೋವು, ಕೋಪದ ಹಿಂದೆ ಇರುವ ಕಾಳಜಿ, ಮೌನದ ಹಿಂದೆ ಇರುವ ಕಾರಣ, ಯಶಸ್ಸಿನ ಹಿಂದೆ ಇರುವ ಪರಿಶ್ರಮ ಎಲ್ಲವೂ ಎಲ್ಲರಿಗೂ ಅರ್ಥವಾಗದು. ಮಕ್ಕಳನ್ನ ಒಬ್ಬರಿಗೆ ಮತ್ತೊಬ್ಬರಿಗೆ ಹೋಲಿಕೆ ಮಾಡಿ ನೋಡಬೇಡಿ. ಸೂರ್ಯ ಚಂದ್ರರು ಕೂಡ ಅವರವರ ಸಮಯ ಬಂದಾಗ ಬೆಳಕನ್ನ ಚೆಲ್ಲುತ್ತಾರೆ. ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆ ಇದ್ದರೆ ಒಳ್ಳೆಯತನ ನಮ್ಮನ್ನ ಕಾಪಾಡುತ್ತದೆ ಎನ್ನುವುದು ನಂಬಿಕೆ. ನಂಬಿಕೆಯ ಹಾದಿಯಲ್ಲಿ ಕಲ್ಲು ಮುಳ್ಳುಗಳು ಇರುವುದು ಸುಲಭ. ಬಯಸಿದ್ದೆಲ್ಲವೂ ಸಿಗುವುದಿಲ್ಲ. ಬೊಗಸೆಯಲ್ಲಿ ಹಿಡಿದ ನೀರೆಲ್ಲವೂ ನಮ್ಮದಾಗುವುದಿಲ್ಲ. ನಮ್ಮದಲ್ಲದ್ದಕ್ಕೆ ಆಸೆ ಪಡುವುದರಲ್ಲಿ ಯಾವ ಅರ್ಥವೂ ಇಲ್ಲ. ದೇವರಲ್ಲಿ ಪ್ರಾರ್ಥಿಸುವುದು ಏಕೆಂದರೆ ನಮ್ಮ ಪ್ರಾರ್ಥನೆಯಿಂದ ದೇವರು ಪರಿಸ್ಥಿತಿ ಬದಲಾಯಿಸಿ ಕೊಡು ಎಂದು. ನಮ್ಮ ಪ್ರಾರ್ಥನೆಯಿಂದ ನಮ್ಮ ಮನಸ್ಥಿತಿ ಬದಲಾಯಿಸಿಕೊಳ್ಳುವುದು ಅಷ್ಟೇ. ಸಾಧನೆ ಅಂದರೆ ಅಪ್ಪ ಅಮ್ಮ ಕೂಡಿಟ್ಟ ಹಣದಲ್ಲಿ ಕಾರು ಬೈಕು ಖರೀದಿಸಿ ಶೋಕಿ ಮಾಡುವುದು ಅಲ್ಲ. ನೀವು ಕಷ್ಟಪಟ್ಟು ದುಡಿದು ಕೂಡಿಟ್ಟ ಹಣದಲ್ಲಿ ಕಾರು ಬೈಕು ತೆಗೆದುಕೊಂಡು ಅವರನ್ನು ಕೂರಿಸಿಕೊಂಡು ಓಡಾಡುವ ಹಾಗಿರಬೇಕು. ಇದು ನಿಜವಾಗಿರುವಂತಹ ಸಾಧನೆ. ಈ ಪ್ರಪಂಚದಲ್ಲಿ ದೊಡ್ಡ ವ್ಯಕ್ತಿ ಎಂದುಕೊಂಡವರು ಕೆಟ್ಟವರು ಇರುತ್ತಾರೆ. ಕೆಟ್ಟವರು ಎಂದು ಪಟ್ಟ ಕಟ್ಟಿರುವವರಲ್ಲೂ ಒಳ್ಳೆಯ ಮನಸ್ಸು ಇರುವವರು ಇರುತ್ತಾರೆ. ಇವೆರಡರನ್ನ ಯಾರು ಗುರುತಿಸಲ್ಲ. ಆದರೆ ನಾಟಕ ಮಾಡುವವರನ್ನ ಮಾತ್ರ ಒಳ್ಳೆಯವರು ಎಂದು ಈ ಸಮಾಜ ಗುರುತಿಸುತ್ತದೆ. ಒಂದು ದಿನ ಯಾರೋ ಹೀಗೆ ಕೇಳಿದರು, ಯಾರಾದರೂ ನಿನ್ನವರು ನಿನ್ನ ಬಿಟ್ಟು ಹೋದರೆ ಏನು ಮಾಡುವೆ ಎಂದು. ಅದಕ್ಕೆ ನಾನು ಹೇಳಿದೆ, ನನ್ನವರು ಯಾರು ಯಾವತ್ತೂ ನನ್ನನ್ನು ಬಿಟ್ಟು ಹೋಗುವುದಿಲ್ಲ. ಬಿಟ್ಟು ಹೋದವರು ಯಾರೂ ಕೂಡ ನನ್ನವರು ಯಾವತ್ತಿಗೂ ಆಗುವುದಿಲ್ಲ. ಕಷ್ಟ ಕಾಲದಲ್ಲಿ ನಮ್ಮನ್ನು ನಗಿಸಿದವರನ್ನು, ನಮ್ಮನ್ನು ನೋಡಿ ನಕ್ಕವರನ್ನು ಯಾವತ್ತೂ ಮರೆಯಬಾರದು. ಒಬ್ಬರ ಬದುಕಿನಲ್ಲಿ ಭರವಸೆ ಮೂಡಿಸಿದರೆ ಇನ್ನೊಬ್ಬರ ಬದುಕುವ ಛಲ ಮೂಡಿಸುತ್ತಾರೆ. ಎಲ್ಲ ಇದ್ದು ಬದುಕುವುದು ದೊಡ್ಡದಲ್ಲ. ಏನಿಲ್ಲದಿದ್ದರೂ ಬದುಕಿ ತೋರಿಸುವವನು ಅದೇ ನಿಜವಾದ ಜೀವನ. ಬದುಕು ಮನೆಯ ಕಿಟಕಿಯಂತೆ, ತೆರೆದರೆ ಬೆಳಕು, ಇಲ್ಲದಿದ್ದರೆ ಕತ್ತಲು. ಹಾಗೆಯೇ ಶ್ರಮ ಪಟ್ಟರೆ ಸುಖ, ಇಲ್ಲದಿದ್ದರೆ ದುಃಖ. ಎಲ್ಲವೂ ನಮ್ಮಲ್ಲಿಯೇ ಇದೆ. ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ನಾಟಕವಾಡುವವರನ್ನ ಗುರುತಿಸಬಹುದು, ಆದರೆ ಮನಸ್ಸಿಗೆ ಬಣ್ಣ ಹಚ್ಚಿಕೊಂಡು ಗುರುತಿಸಲಾಗುವುದಿಲ್ಲ. ಸತ್ಯವನ್ನ ಹೇಳುವ ಅಭ್ಯಾಸ ಮಾಡಿಕೊಂಡರೆ ಭಗವಂತನಿಗೂ ಹೆದರುವ ಅವಶ್ಯಕತೆ ಇರುವುದಿಲ್ಲ. ಸುಳ್ಳನ್ನ ಹೇಳಲು ಪ್ರಾರಂಭ ಮಾಡಿದರೆ ನಮಗೆ ನಾವೇ ಹೆದರಿ ಬದುಕಬೇಕಾಗುತ್ತದೆ. ಉಪ್ಪಿನಂತೆ ಕಟು ಮಾತನ್ನ ಹೇಳುವವರು ನಿಜವಾದ ಸ್ನೇಹಿತ. ಸಕ್ಕರೆಯಂತೆ ಸಿಹಿ ಮಾತನಾಡುವವ ನಯ ವಂಚಕ. ಅದಕ್ಕೆ ಹೇಳುವುದು, ಉಪ್ಪಿನಲ್ಲಿ ಹುಳ ಬಿದ್ದಿರುವ ಇತಿಹಾಸವೇ ಇಲ್ಲ. ಇತಿಹಾಸವಿಲ್ಲದ ಹುಳ ಬೀಳದೇ ಇರುವಂತಹ ಸಿಹಿಯೇ ಇಲ್ಲ. ನಾವು ಬಡವರು, ನಮ್ಮಿಂದ ಜೀವನ ನಿರ್ವಹಿಸಲು ಸಾಧ್ಯವಾಗದ ಮಾತು ಎಂಬ ಅನಂತರದಲ್ಲಿ ಬದುಕುವುದು ನಮಗೆ ನಾವೇ ಮಾಡಿಕೊಳ್ಳುವಂತಹ ಅತಿ ದೊಡ್ಡ ದ್ರೋಹವಿದು. ಎಷ್ಟೋ ಬಡವರು ಜೀವನದಲ್ಲಿ ದುಡಿದು ಸಂಪಾದಿಸಿ ಶ್ರೀಮಂತರಾಗಿಲ್ಲವೇ? ಅದಕ್ಕಿಂತ ದೊಡ್ಡ ಜೀವನದ ಪಾಠ ಇನ್ನೇನಿದೆ? ಮನಸ್ಸು ಇದ್ದರೆ ಎಲ್ಲವೂ ಕೂಡ ಸಾಧ್ಯ. ಕೆಲವರ ಜೊತೆ ಮನಸ್ಸು ಬಿಚ್ಚಿ ಮಾತನಾಡುತ್ತೀವಿ, ಕಾರಣ ಸಮಯ ಕಳೆಯುವುದಕ್ಕೆ ಅಲ್ಲ, ಕಷ್ಟ ಸುಖದಲ್ಲಿ ಸದಾ ನಮ್ಮ ಜೊತೆ ಇರುತ್ತಾರೆ ಅನ್ನುವ ನಂಬಿಕೆಯಿಂದ. ಕಣ್ಣು ಚೆನ್ನಾಗಿದ್ದರೆ ನಾವು
ಜಗತ್ತನ್ನು ನೋಡಬಹುದು. ನಾಲಿಗೆ ನಡತೆಗಳು ಚೆನ್ನಾಗಿದ್ದರೆ ಜಗತ್ತನ್ನೇ ನಮ್ಮನ್ನು ನೋಡುವಂತೆ ಮಾಡಿಕೊಳ್ಳಬಹುದು. ಪ್ರಪಂಚ ನಮ್ಮನ್ನು ನೋಡುವಂತೆ ಬದುಕಬಹುದು. ನಮ್ಮ ಮೌಲ್ಯವನ್ನು ತಿಳಿಯಲು ಬೇರೆಯವರು ಅಸಮರ್ಥರಾದ ಮಾತ್ರಕ್ಕೆ ನಮ್ಮ ಮೌಲ್ಯವೇನೂ ಕಡಿಮೆ ಆಗುವುದಿಲ್ಲ. ಶ್ರೀಕೃಷ್ಣ ಪರಮಾತ್ಮನ ಇನ್ನಷ್ಟು ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.